ನೋಡ್ರಿ ಬದನೆಕಾಯಿ ಮತ್ತು ಟೊಮೊಟೊ ಕಾಯಿಯನ್ನು ಹಾಕಿ ನಾನು ಚಟ್ನಿ ಮಾಡಿದ್ದೆ. ಎಷ್ಟು ಸಖತ್ತಾಗಿ ಬಂದಿದೆ ಅಂತ ತೋರಿಸ್ಕೊಂಬರ್ತೀನಿ ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ನಾನಿಲ್ಲಿ ಮುಳುಗಾಯಿ ಜೊತೆಗೆ ಟೊಮೊಟೊ ಕಾಯಿ ಮತ್ತು 1-4 ಮೆಣಸಿನಕಾಯಿಯನ್ನು ಹಾಕಿಬಿಟ್ಟು ಚಟ್ನಿ ಮಾಡಿದ್ದೆ. ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ರೊಟ್ಟಿ ಜೊತೆ, ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸಖತ್ತಾಗುತ್ತೆ ಮತ್ತು ಚಪಾತಿ ಜೊತೆಗೂ ತುಂಬ ಸಖತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಬಿಳೆ ಮುಳುಗಾಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಬಿಳೆ ಮುಳುಗಾಯಿ ಒಂದು 5 ತೊಗೊಂಡಿದ್ದೀನಿ. ಆದರೆ 5ನೂ ಹಾಕಿ ನಾನು ಚಟ್ನಿ ಮಾಡೋದಿಲ್ಲ, ಯಾಕಂದರೆ ನಾವಿರೋದು ಇಬ್ಬರಲ್ವ. 1-2 ಅಷ್ಟೇ ನಾನಿಲ್ಲಿ ಹೆಚ್ಚಿ ತೋರಿಸ್ತೀನಿ. ನೋಡಿ, 1-2 ಮುಳುಗಾಯಿ ಅಂದರೆ ನಾವು ಮುಳುಗಾಯಿ ಅಂತಲೇ ಕರಿತೀವಿ. 2 ಬದ್ನೆಕಾಯಿಯಲ್ಲೇ ಎಷ್ಟು ಹಾಕೊಂಡು ಚಟ್ನಿನ ನಾವು ಮಾಡ್ಬೋದು. ನಾವಿಲ್ಲಿ ಹಳ್ಳಿ ಸೈಡು ಮುಳುಗಾಯಿ ಅಂತಲೇ ಕರಿತೇವ್ರಿ. ಅಷ್ಟು ಬದ್ನೆಕಾಯಿ ಅಂತಂದು ಕರಿತಾರಲ್ಲ, ನಾವು ಮಾತ್ರ ಇಲ್ಲಿ ಮುಳುಗಾಯಿ ಅಂತಲೇ ಕರಿತೀವಿ. ಇಲ್ಲಿ ನೋಡಿ, ಬದನೆಕಾಯಿ 6 ತೊಗೊಂಡಿದ್ದಲ್ಲ, ನಾನು 6 ಬದನೆಕಾಯಿ ತೊಗೊತಿಲ್ಲ, 2 ಅಷ್ಟೇ ಇಲ್ಲಿ ನಾನು ಬದನೆಕಾಯಿನ ಹೆಚ್ತೀನಿ. ಒಂದು ಟೊಮೊಟೊ ಕಾಯಿಯನ್ನು ತೊಗೊಂಡಿದ್ದೆ ಮತ್ತು 4 ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಚಟ್ನಿನ ಅಂತಲೂ ತೋರಿಸ್ಬಿಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ನೋಡಿ, ಇವಾಗ ನಾನು ಮುಳುಗಾಯಿನ ಬದನೆಕಾಯಿಯನ್ನು ಹೆಚ್ಚಿ ತೋರಿಸ್ತೀನಿ. ನೋಡಿ, ನಾನು ಈ ಕಡೆ ಎಲ್ಲ ತುಂಬನ್ನು ತೆಗೆದುಬಿಟ್ಟು ನಾವು ಫಸ್ಟಿಗೆ 1ರಲ್ಲಿ 2 ಭಾಗ ಮಾಡ್ಕೋಬೇಕು. ಆಮೇಲೆ ಅದು 1ರಲ್ಲಿ 2 ಭಾಗ ಮಾಡ್ಕೋಬೇಕು. ಈ ಥರ ದೊಡ್ಡ ದೊಡ್ಡ ಪೀಸ್ಗಳಿದ್ದರೆ ನಡೆಯುತ್ತೆ. ಸ್ವಲ್ಪ ನೋಡಿಕೊಂಡು ನಾವು ಹೆಚ್ಕೋಬೇಕು, ಯಾಕಂದರೆ ಬದನೆಕಾಯಿಯಲ್ಲಿ ಹುಳ ಜಾಸ್ತಿ ಇರುತ್ತಲ್ವ, ಸ್ವಲ್ಪ ನೋಡಿ ತೊಗೋಬೇಕು. ನೋಡಿ, ಇಲ್ಲಿ ನಾನು ವೈಟ್ ಅಂದರೆ ಬಿಳಿದು ಬದನೆಕಾಯಿ ತೊಗೊಂಡಿರೋದ್ರಿಂದ ಸ್ವಲ್ಪ ಬೀಜಗಳು ಜಾಸ್ತಿ ಇರುತ್ತೆ, ಅದಕ್ಕೆ ಇದಕ್ಕೆ ಚಟ್ನಿ ಸಖತ್ತಾಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗೇ ಬರುತ್ತೆ ಅಂತ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಂಬ ಸಖತ್ತಾಗಿ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, 4 ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಪೀಸನ್ನು ಮಾಡಿಕೊಂಡು ನಾವಿಲ್ಲೇನೋ ಒಂದು ಪಾತ್ರೆಯಲ್ಲಿ ಹಾಕಬೇಕು. ಫಸ್ಟಿಗೆ ನಾವು ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತೆ ಇದನ್ನು ನಾವು ನೀರಲ್ಲಿ ಹಾಕಿ ಕುದಿಯೋಕೆ ಇಟ್ಬಿಡಬೇಕು. ಇಲ್ಲಿ 2 ಮುಳುಗಾಯಿನ ಹೆಚ್ಚಿ ತೋರಿಸ್ತಿದ್ದೀನಿ. ನೋಡಿ, ಇಷ್ಟು ಪೀಸ್ ಆದರೆ ಸಾಕು. ಇಲ್ಲಿ ನೋಡಿ, ನಾನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ಆಮೇಲೆ ಒಂದು ಟೊಮೊಟೊ ಕಾಯಿಯನ್ನು ತೊಗೊಂಡಿದ್ದಲ್ಲ, ಆ ಟೊಮೊಟೊ ಕಾಯಿನ ಈ ಥರನೇ ಹೆಚ್ತೀನಿ. ನೋಡಿ, ನಮ್ಮ ಸೈಡು ಫ್ರೆಂಡ್ಸ್ ಏನಿಲ್ಲ ಅಂದರೂ ದಿನ ಒಂದೊಂದು ಥರ ಚಟ್ನಿಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಮುಳುಗಾಯಿ ಚಟ್ನಿ ಮತ್ತು ಹುರುಳಿಕಾಳು ಚಟ್ನಿ, ಆಮೇಲೆ ಕಡಲೆಕಾಳು, ಹಸಿಮೆಣಸಿನ್ಕಾಯಿ ಚಟ್ನಿಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ನೋಡಿ, ಇವಾಗ ಬದನೆಕಾಯಿ ಅಂದರೆ ಮುಳುಗಾಯಿ ಚಟ್ನಿನ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೆ ನಾನು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4 ಸಣ್ಣ ತೊಗೊಂಡಿದ್ದೀನಿ. ನೋಡಿ, ಈಗ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. 5 ಮೆಣಸಿನ್ಕಾಯಿನ ಹಾಕಿಬಿಟ್ಟು ಕ್ಲೀನಾಗಿ ಫಸ್ಟಿಗೆ ನಾವು ಒಂದು ಸಲ ತೊಳಿಬೇಕು. ಆಮೇಲೆ ನಾವು ಅದನ್ನೇನು ನೀರೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಮತ್ತು ನೀರೆಲ್ಲ ಬಸ್ದು ಮತ್ತೆ ಬೇರೆ ನೀರನ್ನು ಹಾಕಬೇಕು. ನಾವು ಒಂದು ಸಲ ತೊಳ್ಕೊಬೇಕು, ಯಾಕಂದರೆ ಫಸ್ಟಿಗೆ ತೊಳೆದಿರಲ್ವಲ್ಲ, ಅದಕ್ಕೆ. ನೋಡಿ, ಇವಾಗ ನಾನು ತೊಳೆದ್ಬಿಟ್ಟು ಇದನ್ನು ನಾನೀಗ ನೀರಲ್ಲಿ ಹಾಕಿಟ್ಟಿದ್ದೀನಲ್ವ, ಇವಾಗ ಇದನ್ನು ಬೇಯಿಸ್ಕೋಬೇಕು, ಅಂದರೆ ಕುದಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಕುದಿಯೋಕೆ ಇಟ್ಟಿದ್ನಲ್ವ ನಾನು, ಕುದ್ದಿದೆ ನೋಡಿ ಅದು. ಇವಾಗ ಈ ಥರ ನೋಡಿ, ಈ ಥರ ನಾವು ಕುದಿಸ್ಕೊಂಡು ಸ್ವಲ್ಪ ಮೆತ್ತಗಾದರೆ ಸಾಕು. ಈ ಥರ ಒಂದು ಜಾಲರಿ ಚೌಟಿಯಿಂದ ತಕ್ಕೊಂಡ್ವಿ ಅಂದರೆ ನೀರಿನ ಅಂಶ ಅದರಲ್ಲಿ ಇರೋದಿಲ್ಲ. ಯಾಕಂದರೆ ಫ್ರೆಂಡ್ಸ್, ನೀರಿತ್ತು ಅಂದರೆ ಅಷ್ಟೊಂದು ಚಟ್ನಿ ಚೆನ್ನಾಗಿ ಬರೋದಿಲ್ಲ, ಅದನ್ನೊಂದು ಹೇಳ್ತೀನಿ. ಅದಕ್ಕೆ ಒಂದು ಜಾಲರಿ ಚೌಟಿಯಿಂದ ನೀವೆಲ್ಲ ತಕ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಡಿ. ಬಿಸಿ ಇರುವಾಗಲೇ ಹಾಕಿದರೂ ನಡೆಯುತ್ತೆ, ನೀವು ಆರಿದ ಮೇಲಾದರೂ ಹಾಕ್ಬೋದು. ನೋಡಿ, ಇವಾಗ ನಾನು ಇದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಇದಕ್ಕೆ ಏನೇನು ಸಾಮಾನು ಹಾಕ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ. ಬರೀ ಮುಳುಗಾಯಲ್ಲೂ ಮಾಡ್ಕೋಬೋದು, ಅಂದರೆ ಬದನೆಕಾಯಲ್ಲಿ ನೀವು ಚಟ್ನಿ ಮಾಡ್ಕೋಬೋದು. ಬದನೆಕಾಯಲ್ಲೇ ಚಟ್ನಿ ಮಾಡ್ಕೊಂಡು ತಿಂತೀವಿ ನಾವು, ಅಂದರೆ ಒಲೆಯಲ್ಲಿ ನಾವು ಬೇಯಿಸ್ತೀವಿ, ಒಲೆ ಮೇಲೆ ಸುಡ್ತೀವಿ ಫ್ರೆಂಡ್ಸ್ ನಾವು. ಇಲ್ಲಿ ಬದನೆಕಾಯಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ 2 ಬೆಳ್ಳುಳ್ಳಿ ಗಡ್ಡೆನ ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಬೆಲ್ಲ. ನಾನಿಲ್ಲಿ ಕರಿಬೇವು ಕೊತ್ತಂಬರಿ ಏನು ಹಾಕಿಲ್ಲ, ಯಾಕಂದರೆ ಚೆನ್ನಾಗಿ ಅನಿಸೋದಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ನೀವು ಬೇಕು ಅಂದರೆ ಹಾಕಬಹುದು. ನೋಡಿ, ಇಲ್ಲಿ ನಾನು ಬೆಲ್ಲ ಹಾಕ್ತಿದ್ದೀನಿ ಮತ್ತು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಹಾಕ್ಬಿಟ್ಟು ಚಟ್ನಿನ ಮಾಡ್ತೀನಿ. ಆದರೆ ಚಟ್ನಿ ಮಾತ್ರ ನೀವು ಭಾಳ ಸಣ್ಣಗೆ ಮಾಡಬಾರ್ದು, ಸ್ವಲ್ಪ ಗಡತ್ರನೇ ಇರಬೇಕಿದು. ನೀವೇನು ಬೆಂಡೆಕಾಯಿ ಚಟ್ನಿ ಅದನ್ನೇನು ಮಾಡ್ತಿರಲ್ಲ, ಆ ಟೈಪ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ನಾನು ಮಿಕ್ಸಿನ ಮಾಡ್ಕೊಂಬರ್ತೀನಿ. ನೋಡಿ, ನೀವೆಲ್ಲರ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನನಗೆ ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಭಾಳ ಮುಖ್ಯ ಆಗಿರ್ತೈತಿ, ಹಂಗಾಗಿ ಹೇಳಕತ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನಮಗಿನ್ನೂ ಬೇಕು. ಇವಾಗ ನಾನು ಜೀರಿಗೆನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ, ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ ಮತ್ತು ಜೀರಿಗೆ ಎಷ್ಟು ಹಾಕ್ಬೇಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬಾಯಲ್ಲಿ ನೀರು ಬರುತ್ತಲ್ವಾ ಫ್ರೆಂಡ್ಸ್.
ಹಾಂ, ನೀವು ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ನಾನಿಲ್ಲೊಂದು ಸಣ್ಣ ಈ ಥರ ಬಾಣಲೆಯಲ್ಲಿ ತಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆ ಏನು ಕೊಡೋದಿಲ್ಲ ಇದಕ್ಕೆ, ಹಾಗೆ ಮಾಡಿಬಿಡ್ತೀವಿ ಫ್ರೆಂಡ್ಸ್. ನಾವು ಇದನ್ನು ಬೆಳಗ್ಗೆ ಮಾಡಿದ್ವಿ ಅಂದರೆ ಇದನ್ನು ನಾವು ಅನ್ನಕ್ಕೂ ಸಹಿತ ತಿಂತೀವಿ, ಯಾಕಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು. ಟೊಮೊಟೊಕಾಯಿ ಹಾಕಿ ನೋಡಿದರೆ ಟೇಸ್ಟ್ ಭಾಳ ಬರುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ನೀವು ಜೋಳದ ರೊಟ್ಟೆ ಮತ್ತು ಚಪಾತಿಗೂ ಸಹಿತ ಇದನ್ನು ತಿನ್ಬೋದು. ಒಂದೇ ಒಂದು ಈರುಳ್ಳಿನ ಹೆಚ್ಚು ಹಾಕಿದ್ದೆ. ಈರುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಚಾಕಿ ಮತ್ತು ಒಂದು ಸ್ವಲ್ಪ ಗುರುಳ ಪುಡಿನ ಹಾಕಿಬಿಟ್ಟು ಕಲಸಿದರೆ ಮುಳಗಾಯಿ ಮತ್ತು ಟೊಮೊಟೊಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ. ಯಾವ ಚಟ್ನಿಗೂ ಸಹ ಇದು ಕಮ್ಮಿ ಇರೋಂಗಿಲ್ಲ. ಟ್ರೈ ಮಾಡಿರಿ. ಬದನೇಕಾಯಿ ಪಲ್ಯ ತಿನ್ನಲ್ಲ ಅನ್ನೋರು ನೋಡಿ. ಇನ್ನೊಂದು ಹೇಳ್ತೀನಿ, ಇದೇನಪ್ಪ ಮುಳಗಾಯಿ ಅಂತಾರೆ ಅನ್ಕೋಬೇಡಿ. ನಮ್ಮ ಸೈಡ್ ಜಾಸ್ತಿ ನಾವು ಮುಳಗಾಯಿನೇ ಕರಿತೀವಿ, ಮುಳಗಾಯಿ ಅಂತಲೇ ಕರಿತೀವಿ. ಬದನೇಕಾಯಿ ಅಂತ ಜಾಸ್ತಿ ಕರೆಯೋದಿಲ್ಲ ನೋಡಿ. ನಾನು ವಿಡಿಯೋದಲ್ಲಿ ಮುಳಗಾಯಿ ಅಂತಲೇ ಜಾಸ್ತಿ ಹೇಳಿರೋದು. ದಯವಿಟ್ಟು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಏನಾದರೂ. ಮತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಚಟ್ನಿ. ಇದಕ್ಕೆ ಬಿಸಿ ಆಗಿರುವಂತಹ ರೊಟ್ಟಿ ತಿಂದುಬಿಟ್ರೆ ಫ್ರೆಂಡ್ಸು 4 ರೊಟ್ಟಿ ತಿಂತಾರೆ ಮಕ್ಕಳಾದರೆ. ನೋಡಿದ್ರೇ ಬೇಗ ತಿನ್ನಬೇಕಪ್ಪ ಅನಿಸುತ್ತೆ ಮಾಡಿಕೊಂಡು ಅಲ್ವಾ. ಮತ್ತು ಮಾಡ್ಕೊಂಡು ತಿಂತೀರಲ್ವ. ಮತ್ತು ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಬಾಜು ಬಟನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಎಲ್ಲರಿಗೂ ಸಿಗ್ತೀನಿ ನೋಡಿ. ಈ ಕಡೆ ಬಿಸಿ ರೊಟ್ಟಿನ ರೆಡಿಯಾಗಿದ್ವು. ಬಿಸಿ ರೊಟ್ಟಿಗೆ ಮುಳಗಾಯಿ ಚಟ್ನಿ ಹಚ್ಕೊಂಡು ತಿಂತಾಯಿದ್ದೀನಿ. ಎಷ್ಟು ಸಖತ್ ಟೇಸ್ಟ್ ಕೊಡುತ್ತೆ ಅಂತ ನಿಮಗೆ ಮಾಡ್ಕೊಂಡು ತಿಂದಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಮಾಡ್ಕೊಂಡು ತಿನ್ನಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.